ಚಲೋ ಮಾತು ಕೇಳ್ತಿರ್ಬೇಕು, ಜ್ಞಾನದ ಮಾತು ಕೇಳ್ತಿರ್ಬೇಕು ಮನುಷ್ಯ. ಈಗ ನೀವು ಮನೆ ಕಟ್ತೀರಿ, ಯಾಕೆ ಒಳ್ಳೆ ಮಾತು ಕೇಳಬೇಕ್ರಿ, ಯಾಕೆ ಅನುಭವಿಗಳ ಮಾತು ಕೇಳಬೇಕು, ಯಾಕೆ ಜ್ಞಾನದ ಮಾತು ಕೇಳಬೇಕು ಅಂದ್ರೆ, ಈಗ ನೀವು ಮನೆ ಕಟ್ತೀರಿ, ಮನೆ ಕಟ್ಟಿ RCC ಹಾಕ್ತೀರಿ. RCC ಹಾಕಕ್ಕೆ ACC ಸಿಮೆಂಟ್ ತಂದಿರಿ, JSW ಕಬ್ಬಣ ತಂದಿರಿ. ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಗೆ, ಆರ್ಕಿಟೆಕ್ಟ್ ಇಂಜಿನಿಯರ್ನೆಲ್ಲ ಬಳಸಿರಿ. ಆದರೆ RCC ಹಾಕಿದ ಮೇಲೆ ಅದು ಕ್ರ್ಯಾಕ್ ಬರಬಾರ್ದು ಅಂದ್ರೆ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕು ನೀವು, ಹೌದಲ್ಲ? ಅಕಸ್ಮಾತ್ RCC ಕ್ಯೂರಿಂಗ್ ಇರದೇ ಇದ್ರೆ ಕ್ರ್ಯಾಕ್ ಬರ್ತೈತೆ. ಅದು ಹೆಂಗೆ ಮನೆಗೆ ಹಾಕಿದ RCC ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತೈತಿ, ಹಂಗೆ ಇದು ಸಂಸಾರ ಅನ್ನುವಂಥದ್ದೊಂದು RCC ಇದಕ್ಕೆ ಶರಣರ ಮಾತಿನ ಕ್ಯೂರಿಂಗ್ ಇರದೇ ಇದ್ರೆ ಇದು ಸಹಿತ ಕ್ರ್ಯಾಕ್ ಬರೋಕ್ಕೆ ಶುರು ಮಾಡ್ತೈತಿ. ಇದಕ್ಕೂ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕು ಅಷ್ಟ ದಿವಸ. ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಗಟ್ಟಿ ಹಾಕೋಂತ ಹೋಗಿರ್ತೈತಿ. ಅದಕ್ಕೆ ಜ್ಞಾನದ ಮಾತುಗಳನ್ನು ಸದಾ 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 ಯಾರ ಹೇಳಿ ಮೆಲುಕು ಹಾಕ್ತಿರ್ಬೇಕಾಗ್ತೈತಿ ಮನುಷ್ಯನಿಗೆ ಚಿಂತೆ, ದುಃಖ, ನೋವು, ನಿರಾಶೆಗಳಿಂದ ದೂರ ಆಗಬೇಕಾದ್ರೆ ಜ್ಞಾನದ ಮಾತು ಕೇಳ್ತಿರ್ಬೇಕು. ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಮನುಷ್ಯನಿಗೆ ತಿಳಿಸಿಕೊಡ್ತೈತಿ. ಏನು ತಿಳಿಸಿಕೊಡ್ತೈತಿ ಅಂದ್ರೆ ಹೆಂಗೈತಿ ಹಂಗೆ ತಿಳ್ಕೊಬೇಕಂತ ಹೇಳ್ತೈತಿ ಅಷ್ಟ. ಜ್ಞಾನ ಅಂದ್ರೆ ಮತ್ತೇನಲ್ಲ, ಇರುವುದನ್ನು ಇದ್ದಂತೆ ತಿಳ್ಕೊಳ್ಳೋದ ಜ್ಞಾನ. ಇರುವುದು ಒಂದು, ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅದೇ ಅಜ್ಞಾನ ಅಷ್ಟೆ. ಇರುವುದನ್ನು ಇರುವಂತೆ ತಿಳ್ಕೊಳ್ಳೋದು ಜ್ಞಾನ. ಇರುವುದೊಂದು, ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅಜ್ಞಾನ ಅಷ್ಟೆ. ಇರುವುದನ್ನು ಮನುಷ್ಯ ಇರುವಂತೆ ತಿಳ್ಕೊಬೇಕು, ಇದ್ದದ್ದನ್ನು ಇದ್ದಂತೆ ತಿಳ್ಕೊಬೇಕಷ್ಟೆ. ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಈಗ ನೀವು ನೋಡಿ, ಇಡೀ ಮನುಕುಲದ ಇತಿಹಾಸವನ್ನು ನೀವು ತಗೊಳ್ಳಿ. ಮನುಷ್ಯ ದುಃಖಿಯಾಗಿದ್ದು ಎರಡು ವಿಷಯಕ್ಕೆ. ಯುದ್ಧಗಳು ನಡೆದಿದ್ದು, ಹೋರಾಟಗಳು ನಡೆದಿದ್ದು, ಮನಿ ಬೇರೆ ಆಗಿದ್ದು, ಮನಸ್ಸುಗಳು ಬೇರೆ ಆಗಿದ್ದು, ಸಂಘರ್ಷಗಳು ನಡೆದಿದ್ದು, ಹೋರಾಟಗಳು ನಡೆದಿದ್ದು ಎರಡು ವಿಷಯಕ್ಕಾಗಿ. ಇಡೀ ಜಗತ್ತಿನ ಜನರ ದುಃಖಕ್ಕೆ ಕಾರಣ, ಚಿಂತೆಗೆ ಕಾರಣ, ನೋವು ನಿರಾಶೆಗಳಿಗೆ ಕಾರಣ ಅಂದರೆ ಎರಡು ವಿಷಯಗಳು. ಏನು? ಮನುಷ್ಯನ ಮನಸ್ಸಿಗೆ ತಾಪ, ಚಿಂತೆ, ದುಃಖ ಯಾಕೆ ಬಂತಂದ್ರೆ ಎರಡು ವಿಷಯಗಳಿಂದ ಬಂತವನು. ಅವನ ಎರಡು ವಿಷಯಗಳು ಯಾವುವು ಅಂದ್ರೆ, ಅವನ ಇಚ್ಛೆ ಏನು ಅಂದ್ರೆ, ಒಂದನೇದ್ದು ನಾ ಬಯಸಿದ್ದೆಲ್ಲ ಸಿಗಬೇಕು, ಇದು ಒಂದನೇದ್ದು. ಮತ್ತು ಯಾವುದು ಸಿಕ್ಕೈತಿ ಅದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇವೆರಡೂ ಮನುಷ್ಯನ ಬಯಕೆಗಳು, ಇಚ್ಛೆಗಳು. ನಾ ಏನು ಬಯಸೀನಿ ಅದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಅಲ್ಲ, ಇದು ಸಾಧ್ಯ ಐತೇನು ಜಗತ್ತಿನೊಳಗೆ? ನಾ ಏನೇನು ಬಯಸೀನಿ, ಬಯಸಿದ್ದೆಲ್ಲ ಈ ಜಗತ್ತಿನಲ್ಲಿ ಸಿಗುತ್ತೈತೇನು? ಯಾವುದು ಸಿಕ್ಕಿದೆ ಹೇಳಿ? ಹಿಂದೆ ಅಯೋಧ್ಯ ನಗರ ಇತ್ತು, ರಾಮನ ಪಟ್ಟಾಭಿಷೇಕ ಇತ್ತು. ರಾಮನಿಗೂ ಇಚ್ಛೆ ಇತ್ತು ಅಯೋಧ್ಯೆಯ ನಗರದ ಅಧಿಪತಿ ಆಗಬೇಕಂತ ರಾಮನ ಬಯಕೆ, ತಂದೆ ದಶರಥನ ಬಯಕೆ, ಪ್ರಜೆಗಳ ಬಯಕೆ ಇತ್ತು, ಸೀತೆಯ ಬಯಕೆಯೂ ಇತ್ತು. ಆದರೆ ಈಡೇರ್ತೇನು? ಯಾವ ದಿವಸ ಪಟ್ಟಾಧಿಕಾರ ಆಗುವುದಿತ್ತು ಅದ ದಿವಸ ವನವಾಸಕ್ಕೆ ಹೋದಾತ. 12 ವರ್ಷ ರಾಮ ಅಯೋಧ್ಯೆ ಆಳಲಿಲ್ಲ, ಕಟ್ಟಿಗೆಯ ಪಾದುಕೆ ಅಯೋಧ್ಯೆ ಆಳತ್ತು. ಯಾರ ಇಚ್ಛೆ ಈಡೇರ್ತದೆ ಹೇಳಿ? ನೀವು ಈ ಹೆಸರು ಕೇಳಿರ್ಬೇಕು, ವಿಜಯಪತ್ ಸಿಂಗಾನಿಯಾ ಅಂತ. ಈ ರೆಮಂಡ್ ಶೋರೂಮ್ ಇತ್ತು, ರೆಮಂಡ್ ಶೋರೂಮ್ ಅಂತ. ಭಾಳ ದೊಡ್ಡ ಶ್ರೀಮಂತ, ಭಾಳ ಫಿಲಾಸಫರ್, ಪ್ರೊಫೆಸರ್, ಭಾಳಷ್ಟು ಪದಕಗಳನ್ನು ಗಳಿಸಿದ್ದ ಅವ. ದೊಡ್ಡ ಶ್ರೀಮಂತ, ಅದರೊಂದು ಪುಸ್ತಕ ಬರೆದಾನ, ಅವೊಂದು ಆಟೋಬಯೋಗ್ರಫಿ ಬರೆದಾನ, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್. ಆಶ್ಚರ್ಯ ಏನು ಅಂದ್ರೆ, ಅವನ ಹತ್ರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಆತ ಒಬ್ಬ. ದೊಡ್ಡ ಪದವಿ, ಅಧಿಕಾರ, ಎಲ್ಲವೂ ಪ್ರಶಸ್ತಿಗಳು ಇದ್ದೂ ಸಹಿತ ಮೈ ಲೈಫ್ ಈಸ್ ಇನ್ಕಂಪ್ಲೀಟ್ ಅಂತ ಅನ್ನೋದು. ಎಲ್ಲ ಇದ್ದೂ ಸಹಿತ ಲೈಫ್, ಜೀವನ ಅಪೂರ್ಣ ಆದ್ರೆ ವಾಟ್ ಮೇಕ್ಸ್ ದಿ ಲೈಫ್ ಕಂಪ್ಲೀಟ್ ದೆನ್?
ಎಲ್ಲ ಇದ್ದು ಲೈಫ್ ಇನ್ಕಂಪ್ಲೀಟ್ ಅಂದರೆ ಜೀವನ ಹಾಗಾದರೆ ಯಾವುದು ಜೀವನವನ್ನು ಕಂಪ್ಲೀಟ್ ಮಾಡುವುದು ಯಾವುದಾಗಾದ್ರೆ? ಯಾರ ಇಚ್ಛೆಗಳು ಈ ಜಗತ್ತಿನಲ್ಲಿ ಈಡೇರ್ತವ ಹೇಳಿ? ನಮ್ಮ ಬಯಕೆ ಏನಿದೆ ಎಲ್ಲವೂ ನಾ ಅನ್ಕೊಂಡಂಗೆ ಆಗಬೇಕು, ನಾ ಬಯಸಿದ್ದೆಲ್ಲ ಈಡೇರಬೇಕು, ನಾ ಬಯಸಿದಂಗೆ ನಡಿಬೇಕು ಅಂತ. ನಾ ಬಯಸಿದಂಗೆ ನಡಿಬೇಕು, ನಾ ಬಯಸಿದ್ದೆಲ್ಲ ದೊರಕಬೇಕು ಮತ್ತು ದೊರಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರ್ದು. ಇದು ಮನುಷ್ಯನ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆ ಹಾಗಲ್ಲ. ನೀ ಬಯಸಿದ್ದು ಯಾವುದು ಈಡೇರುವುದಿಲ್ಲ ಮತ್ತು ದೊರಕಿದ್ದೆಲ್ಲ ನಿನ್ನ ಕೈ ಬಿಟ್ಟು ಹೋಗ್ತದೆ. ಇದು ನಿಸರ್ಗದ ಇಚ್ಛೆ. ಇದು ಇಲ್ಲೊಂದು ಕಾನ್ಫ್ಲಿಕ್ಟ್ ಇದೆ, ಒಂದು ಯುದ್ಧ ಇದೆ. ನನ್ನ ಬಯಕೆ ಮತ್ತು ನನ್ನ ಇಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಹೋರಾಟ ಇದೆ. ನನ್ನ ಬಯಕೆ ಐತಿ, ಏನೈತಿ? ನಾವೆಷ್ಟು ಮಂದಿ ಪ್ರಯತ್ನ ಮಾಡೋದಿಲ್ಲ ಹೇಳಿ? ನನ್ನ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು ನಾವು ಅಂತೀವಿ. ಇಲ್ಲಿದೆ ಎಷ್ಟು ಮಂದಿ ಎಲ್ಲೆಲ್ಲ ಹೋಗಿ ಏನೇನೋ ಸಲೂನಿಗೆ ಹೋಗಿ ಏನೇನೋ ಮಾಡ್ಕೊಂಬಂದಿರ್ತೀವಲ್ಲ. ಅಂದ್ರೆ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರೂ ಅಂಕಲ್ ಅನ್ನಬಾರ್ದು. ಅಂದ್ರೆ ಇವ ಇನ್ನೂ ಸಂಧಿ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಅಡ್ಡಾಡ್ಬೇಕನ್ನವ. ಇದು ಸಾಧ್ಯ ಐತೇನು? ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್, ಇದು ಸಾಧ್ಯ ಐತೇನು ಜಗತ್ತಿನೊಳಗೆ? ದೇಹ ಅಂದ ಮೇಲೆ ಇವತ್ತು ಹುಟ್ಟೈತಿ ಅಂದ ಮೇಲೆ ನಾಳೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಬರುವುದೇ ಅದು. ನನ್ನ ಇಚ್ಛೆಯಂತೆ, ನನ್ನ ದೇಹವೇ ನನ್ನ ಇಚ್ಛೆಯಂತೆ ಮಾತು ಕೇಳುವುದಿಲ್ಲ ಅಂದ ಮೇಲೆ ಜಗತ್ತು ನನ್ನ ಇಚ್ಛೆಯಂತೆ ನಡಿಬೇಕು ಅನ್ನೋದು ಸಾಧ್ಯ ಇದೆಯೇನೋ ಹೇಳಿ? ನಾನು ಬಯಸಿದಂತೆ ನನ್ನ ದೇಹವೇ ನನ್ನ ಮಾತು ಕೇಳುವುದಿಲ್ಲ ಅಂದ ಮೇಲೆ ಜಗತ್ತು ನನ್ನ ಮಾತು ಕೇಳ್ತೈತೇನು? ಈಗ ಅತ್ತಿರ್ತಾಳೆ, ಆಕೆಯ ಬಯಕೆ ಏನು ಅಂದ್ರೆ, ಮಗನ ಲಗ್ನ ಮಾಡ್ತೀನಿ, ಸೊಸಿ ಬರ್ತಾಳೆ, ಎಲ್ಲ ಬಿಸಿ ರೊಟ್ಟಿ ಚಪಾತಿ ಮಾಡಿ ಕೊಡ್ತಾಳೆ, ನಾ ಆರಾಮ್ ಟಿ ವಿ ನೋಡ್ಕೊಂತ ಕುಂದಿರ್ಬೇಕಂತ. ಯಾವ ಅತ್ತಿಗೆ ಅಪೇಕ್ಷೆ ಇಲ್ಲ ಜಗತ್ತಿನ? ಈ ಅಪೇಕ್ಷೆ ಇಲ್ಲಾರ್ದ ಅತ್ತಿ ಯಾರಾದರೂ ಅದಾರ? ಅಥವಾ ಈ ಅಪೇಕ್ಷೆ ಇಲ್ಲಾರ್ದ ಅತ್ತಿ ಇದ್ದಿದ್ದೇ ಆದ್ರೆ ಅತ್ತಿ ಅನ್ನೋ ಶಬ್ದಕ್ಕೆ ಮೌಲ್ಯನೇ ಕಳ್ಕೊಂಡ್ಬಿಡ್ತೈತೆ. ಯಾವ ಅತ್ತಿಗೆ ಅಪೇಕ್ಷೆ ಇಲ್ಲ? ಮದುವೆ ಆದಮೇಲೆ ಸೊಸಿ ಬರಬೇಕು, ಬಿಸಿದು ಮಾಡಿ ಕೊಡಬೇಕು. ಯಾರಿಗೆ ಅಪೇಕ್ಷೆ ಇಲ್ಲ? ಕನ್ಯಾ ನೋಡಿ ಬಂದರು, ಸೊಸಿ ಮದುವೆ ಆಯ್ತು, ಸೊಸಿ ಬಂದ್ಲು, ಅತ್ತಿ ಕೇಳಿದ್ಲು ಏನೇನು ಬರ್ತೈತಿ? ಎಲ್ಲ ಬರ್ತೈತಿ. ಏನು ಬರ್ತೈತಿ? ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಪುರಿ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನನ್ಲತ್ತಿ. ಎಲ್ಲ ಬರ್ತೈತಿ. ಹೋಟೆಲ್ದಾಗ ಆರ್ಡ್ರ್ ಕೊಟ್ರ ಅನ್ಲಕ್ಕೆ. ಹೋಟೆಲ್ದಾಗ ಆರ್ಡ್ರ್ ಕೊಟ್ರೆ ಇದೆಲ್ಲ ಬರ್ತೈತಿ. ಅದು ಯಾರ ಇಚ್ಛೆಗಳು ಪೂರೈಕೆ ಆಗ್ಯಾವ ಹೇಳಿ? ಇಲ್ಲೆಲ್ಲ ಯಾವ ತಂದೆಗೆ ಮಗನ ಮೇಲೆ ಇಚ್ಛೆ ಇಲ್ಲ ನನ್ನ ಮಗ ನನಗೆ ಜೋಪಾನ ಮಾಡ್ತಾನ ಅಂತ? ಯಾರು ಬಯಸ್ಲಿಕ್ಕಿಲ್ಲ ಹೇಳಿ? ಎಷ್ಟು ಮಂದಿ ತಂದೆಗಳ ಇಚ್ಛೆಗಳು ಬಯಸಬಾರ್ದಂತಲ್ಲ, ತಿಳ್ಕೊಬೇಕಾದದ್ದೇನು, ಒಟ್ಟ ಬಯಸಬಾರ್ದೇನ್ರಿ? ಹಂಗಿದ್ರ ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಈಡೇರೋದಿಲ್ಲ ಅಂತ ತಿಳ್ಕೊಂಡು ಬಯಸಬೇಕಷ್ಟೇ. ಇದು ತತ್ವಜ್ಞಾನ ಮನುಷ್ಯನದು. ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಈಡೇರೋದಿಲ್ಲ ಅಂತ ತಿಳ್ಕೊಳ್ಳೋದಷ್ಟೇ. ಈಗ ತಂದಿರ್ತಾನೆ, ಮಗನ ಮೇಲೆ ಎಷ್ಟು ಜೀವ ಇರ್ತಾನೆ ನೀವು ನೋಡ್ರಿ. ಸಣ್ಣ ಹುಡುಗರಿದ್ದಾಗ ಇವ ಮಕ್ಕೊಂಡಿರ್ತಾನ, ಸಣ್ಣ ಮಗು ಅವನ ಮೇಲೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತೈತಿ, ಎದಿ ಮೇಲೆ ಆಡ್ತಿರ್ತಾವಿಲ್ಲ ಹುಡುಗರು. ಸಣ್ಣ ಮಕ್ಕಳು ಹಿಂಗೆ ಆಡೋದು ನೋಡಿ ಅಪ್ಪ ಏನು ಮಾಡ್ತಿರ್ತಾನಂದ್ರೆ ವಿಡಿಯೋ ಮಾಡ್ತಿರ್ತಾನೆ. ನಾವು ವಿಡಿಯೋ ಮಾಡಿ ತಮ್ಮ ಫ್ರೆಂಡ್ಸಿಗೆಲ್ಲ ವ್ಯಾಟ್ಸಪ್ ಗ್ರೂಪಿಗೆ ಹಾಕಿ ನಮ್ಮ ಚಿನ್ನನ ವಿಡಿಯೋ ಇದು ಅಂತ ಬಿಡ್ತಿರ್ತಾನೆ. ಮಗ ಸಣ್ಣ ಹುಡುಗಿದ್ದಾಗ ಎದಿ ಮೇಲೆ ಅಂಬೆಗಿಲ್ಲಿ ಇಟ್ಟು ಆಡುವಾಗ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡ್ತಿರ್ತಾನ. ಅವ ಮುಂದೆ ದೊಡ್ಡವಾಗಿ ಎದಿ ಮೇಲೆ ಕಾಲು ಕೊಡು ನೀ ಆಸ್ತಿಗೆ ಸಹಿ ಮಾಡಂತಿರ್ತಾನೆ. ಮತ್ತು ಅವತ್ತು ವಿಡಿಯೋ ಮಾಡಿ ಬಿಡ್ಬೇಕಪ್ಪ ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತ ಕಂಪ್ಲೇಂಟ್ ಯಾಕೆ ಕೊಡ್ತೀವಿ ಹೇಳವಾಗ? ಖಲೀಲ್ ಜಿಬ್ರಾನ್ ಹೇಳ್ತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ನಿನ್ನ ಮಕ್ಕಳು ನಿನ್ನ ಮುಖಾಂತರ ಬಂದವರೇ ಹೊರತು ನಿನ್ನಿಂದ ಬಂದವರಲ್ಲ. ಯಾವುದೋ ಒಂದು ಶಕ್ತಿ ಈ ಭೂಮಿಗೆ ಅವ್ರಿಗೆ ಕಳಿಸಿದೆ, ನಿನ್ನ ಮುಖಾಂತರ ಅವರು ಈ ಜಗತ್ತಿಗೆ ಬಂದಾರ ಅಷ್ಟೇ. ಮತ್ತು ಹಾಗಿದ್ರೆ ಮಕ್ಕಳು ಜೋಪಾನ ಮಾಡಬಾರ್ದಂತ ಅನ್ಕೋಬೇಕನ್ರಿ? ಅನ್ಕೊಂಡಿರಬೇಕು. ಅನ್ಕೊಂಡಿದ್ದೆಲ್ಲ ಈಡೇರ್ತೈತಿ ಅನ್ನುವ ತಪ್ಪು ಕಲ್ಪನೆಯೊಳಗೆ ಮನುಷ್ಯ ಬದುಕಬಾರ್ದಷ್ಟೇ. ಇದು ತತ್ವಜ್ಞಾನ. ನಾವೇನು ಬಯಸಿದ್ದೆಲ್ಲ ಈಡೇರುವುದಿಲ್ಲ, ಬಯಸಿದ್ದೆಲ್ಲ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮತ್ತು ಪಡ್ಕೊಂಡಿದ್ದೆಲ್ಲ ನಾವೇನಂತೀವಿ, ಏನು ಪಡ್ಕೊಂಡಿವಿ ಅದು ನಮ್ಮ ಕೈ ಬಿಟ್ಟು ಹೋಗಬಾರ್ದಂತೀವಿ. ಹಿಂಗಿರ್ತೈತೇನು ಜಗತ್ತಿನೊಳಗೆ? ಅಲೆಕ್ಸಾಂಡರ್ ಮಹಾರಾಜ ಇಡೀ ಜಗತ್ತು ಗೆದ್ದಿದ್ದ.
ಗೆದ್ದು ಕೊನೆಗೆ ಹೋಗುವಾಗ ಅವ ಬರೆದ ಕೊನೆಯ ಸಾಲು ಅಂದರೆ ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ. ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಯಾಕಂದ್ರೆ ಹೋಗುವಾಗ ಬರಿಗೈಯಿಂದ ಹೊಂಟಿನೆಲ್ಲ ಈ ಶ್ರೀಮಂತ ದೇಶದ ಬಡವ ದೊರೆ ನಾನು ಅಂತ. ಯಾವುದು ಖಾಯಂ ನನ್ನ ಜೊತೆ ಉಳಿತದೆ ಹೇಳಿ? ಯಾವುದು ಉಳಿಯುವುದಿಲ್ಲ. ಒಂದು ದಿವಸ ಈ ದೇಹವೇ ನನ್ನಿಂದ ದೂರ ಆಗುವಾಗ ನಾನು ಗಳಿಸಿದ ಸಂಪತ್ತು ದೂರ ಆಗ್ತದೆ, ಸಂಬಂಧಗಳು ದೂರ ಆಗ್ತವೆ, ಎಲ್ಲವೂ ಸಹಿತ ಒಂದು ದಿವಸ ಯಾವುದು ನಾನು ಪಡ್ಕೊಂಡಿನಿ ಆ ಜಗತ್ತು ನನ್ನಿಂದ ದೂರ ಹಾಕೋ ಅಂತ ಹೋಗ್ತಿರ್ತದೆ.